ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು, ಪೂಜೆಗಳು, ಸಂಕಲ್ಪಗಳು. ಅದರಲ್ಲೂ ಈ ಒಂದು ದೇವರಿಗೆ ಈ ಒಂದು ಪತ್ರೆ ಇಲ್ಲ ಹೂವನ್ನ ಸಮರ್ಪಣೆ ಮಾಡಿದರೆ ಶತ್ರುಗಳು ಅಟಕಾಯಿಸಿಕೊಂಡು ಬರುತ್ತಾರೆ. ತುಂಬಾ ಜನ ಅಯ್ಯೋ ನಮಗ್ ಶತ್ರುಗಳು ಜಾಸ್ತಿ ಗುರುಗಳೇ. ಹೌದು, ಶತ್ರು ಸ್ತಂಭನ ಮಾಡ್ಕೋಬಹುದು. ವಿಶೇಷವಾಗಿ ಶತ್ರು ಸ್ತಂಭನ ಮಾಡಿಕೊಳ್ಳಬಹುದು ವೈದಿಕವಾಗಿ. ನಮಗೆ ಮೀರಿ ಕೆಲವೊಂದು ಸಮಯ ಈ ರೀತಿ ಉಲ್ಪಣ ಆಗಿಬಿಟ್ಟಿದೆ, ಎದುರಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂದಾಗ ಕೆಲವು ದೇವತೆಗಳಲ್ಲಿ ಉಗ್ರಾಂಶವನ್ನ ತುಂಬಿಸಿದ್ದೇವೆ. ಒಂದು ಉದಾಹರಣೆ, ಖಾರಾಬಾತು, ಖಾರವಾಗಿದೆ. ರೈಸ್ ಬಾತ್ ಖಾರವಾಗಿದೆ. ಮಂಡಕ್ಕಿ ಖಾರವಾಗಿ ಮಾಡ್ಕೊಂಡು ತಿಂತೇವೆ. ಅದ್ರಲ್ಲಿ ಸಕ್ಕರೆ ಬೆಲ್ಲ ಹಾಕಿರೋಲ್ಲ, ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತೇವೆ. ಜ್ವರದ ಮೈ ಒಂದೊಳ್ಳೆ ಪುದೀನಾ ಚಟ್ನಿ, ಕರಿಬೇವು ಚಟ್ನಿ, ಹುಚ್ಚೆಳ್ಳು ಚಟ್ನಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿಂತಿದ್ದೇವ್ಯಾ. ಬಾಯಿಗೂ ಹಿತ, ಇಲ್ಲಿಗೂ ಹಿತ, ಒಂಥರ ಏನೋ ಸಮಾಧಾನ. ಇನ್ನೊಂದೆರಡು ತುತ್ತು, ಯಾಕಂದ್ರೆ ಜ್ವರದ ಬಾಯಿಗೆ ಒಳಗಡೆ ಹೋಗಲ್ಲ, ಸೇರಿಸಲ್ಲ. ಏನ್ ಮಾಡ್ತೀವಿ, ಒಂದಷ್ಟು ಈ ರೀತಿ ಮಾಮೂಲಿ ಅಡಿಗೆಯಲ್ಲಿ ಒಂದಿಷ್ಟು ಪುದೀನ ಹಾಕೊಳ್ಳೋಕ್ಕೂ ಪುದೀನ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕೂ ವ್ಯತ್ಯಾಸ ನೋಡಿ. ಅಲ್ಲಾಗೋ ಬದಲಾವಣೆಗಳು ನೋಡಿ, ಆ ರುಚಿಯ ಒಂದು ಬದಲಾವಣೆ ನೋಡಿ. ಬರೀ ಒಂದು ಊಟಕ್ಕೇನೆ ಈ ರೀತಿ ಒಂದು ಖಾರ ಅನ್ಬೇಕಾದ್ರೆ ನಾವು ನಿತ್ಯ ಪೂಜೆ ಮಾಡುವ ದೇವರುಗಳಲ್ಲಿಯೂ ಕೆಲವೊಂದು ಉಗ್ರಾಂಶ ಸ್ವರೂಪದಲ್ಲಿ ನಾವು ಉಗ್ರ ಮಂತ್ರಗಳ ಮೂಲಕ, ಉಗ್ರ ಆರಾಧನೆಯ ಮೂಲಕ ನಮಗೆ ಬರತಕ್ಕಂತ ಆ ಬಂಧನಗಳನ್ನ ತಹಬಂದಿಗೆ ತೆಗೆದುಕೊಳ್ಳಲು ಒಂದು ವಿಶೇಷವಾಗಿ ಸಂಕಲ್ಪಗಳನ್ನ ಮಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕ್ತೇವೆ ನೋಡಿ. ಅದರಲ್ಲಿ ಹೇಳ್ತಾರೆ ತುಂಬಾ ವಿಶೇಷವಾಗಿ, ಅಗ್ರಾಣಿತಂ ಕರಣೀತಂ ವಿಗಂಧಂ ಚ ತಥೈವ ಚ ಅತಿಪಕ್ವಂ ವಿಷಕ್ವಂಚ ಮುಕುಳಾನಿ ಚ ವರ್ಜಯೇತ್. ಅಂದ್ರೆ ನಾವು ದೇವರಿಗೆ ನಿತ್ಯ ಪೂಜೆ ಮಾಡ್ತಿದ್ದೇವೆ, ಯಾಕೋ ಫಲ ಇಲ್ಲ ಗುರುಗಳೇ. ಎಲ್ಲೆಲ್ಲಿಂದಲೂ ಸಮಸ್ಯೆ ಹುಡ್ಕೊಂಡು ಬರ್ತಿದೆ, ಯಾವ್ದಾವ್ದು ಸಮಸ್ಯೆಗಳು ಹುಡ್ಕೊಂಡು ಬರ್ತಿದೆ. ಏನಿದು, ನಾನು ನಿತ್ಯ ನನ್ನ ಕೆಲಸ ಮಾಡ್ತಿದ್ದಾನೆ, ಕೆಲಸದಲ್ಲಿ ನನ್ನ ಕೊಲಿಗೆ ದೊಡ್ಡ ಶತ್ರು ಆಗ್ಬಿಟ್ಟಿದ್ದಾನೆ. ನನ್ನ ಕೊಲಿಗೆ, ನನ್ನ ಬಾಸ್ ಇಷ್ಟು ದಿನ ನನ್ನ ಹೊಗಳ್ತಿದ್ರು, ನನ್ನ ಹೆಂಡತಿ ನನ್ನ ಮೇಲೆ ತುಂಬಾ ಅನುರಾಗ ಸೂಚಿಸ್ತಿದ್ಲು, ಯಾಕೋ ಸಿಡಿ ಮನೆ ಯಾರೋ ಪರಮಾತ್ಮ ಪಾಪ ಪುಣ್ಯಾತ್ಮ ತುಂಬಾ ದೊಡ್ಡ ವಕೀಲಿಕೆ ಅಭ್ಯಾಸ ಮಾಡ್ತಿದ್ರು. 12 ವರ್ಷದ ಹಿಂದ್ಗಡೆ ಬಂದಿದ್ರಂತ. ಇವತ್ತು ಗುರುಗಳೇ ಸಿಹಿ ತಗೋಬೇಕು ಅಂತ ಚಾಕ್ಲೇಟ್ ತುಂಬಾ ಬುಟ್ಟಿ ತುಂಬಾ ಚೆನ್ನಾಗಿರ್ಲಿ, ಅವ್ರ ಜೀವನ ಸಿಹಿ ಆಗಿರ್ಲಿ. ನಾನೇನ್ ಸಿಹಿ ತಿನ್ನಲ್ಲ, ಹಂಚೋದೆ ಇರ್ಲಿ. ಆ ತಾಯಿ ವಾಗ್ದೇವಿ ಕೊಟ್ಟಂತ ಪ್ರಸಾದ ಒಂದು ಚಿಕ್ಕದಾಗಿ ತೆಗೆದಿಟ್ಕೊಂಡಿದ್ದಾನೆ, ಇರ್ಲಿ. ಸಂಗಾತಿ ಎಲ್ಲೋ ಕೂತಿದ್ದಾಳೆ, ಬರಲ್ಲ ಅಂತಾಳೆ. ಇಲ್ಲಿಂದ ಹೋಗ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ನಾನು ಬರೋಲ್ಲ, ನಾನು ಇನ್ನೂ ಓದಬೇಕು, ನಾನು ಇನ್ನೊಂದೇನೋ ಮಾಡಬೇಕು, MBA ಮಾಡಬೇಕು, ಹಾಗೆ ಹೀಗೆ ತಲ್ಲೆಣಿಸ್ಬಿಟ್ಟಿದ್ದಾನೆ. ಬಂದ ತಕ್ಷಣ 3 ಎಲೆ 3 ದಾರಿ, ನಿಂದೊಂದು ದಾರಿ, ಮಗು ಒಂದು ದಾರಿ, ನಿನ್ನ ಧರ್ಮಪತ್ನಿ ಒಂದು ದಾರಿ, ಸಾಕಾಗ್ಬಿಟ್ಟಿದೆ. ಬಹುದೊಡ್ಡ ವಕೀಲಿಕೆ ನೋಡಿ. ನ್ಯಾಯ ಶಾಸ್ತ್ರದಲ್ಲಿ ಪದವಿ ಪಡೆದು ನ್ಯಾಯ ಮಾರ್ಗದಲ್ಲಿ ಬದುಕು ಕಟ್ಟಿಕೊಂಡು ಇನ್ನೊಬ್ಬರಿಗೆ ನ್ಯಾಯ ತೋರಿಸ್ತಿರತಕ್ಕಂಥ, ದಾರಿ ತೋರಿಸ್ತಿರತಕ್ಕಂಥ ವಕೀಲರ ಬಾಳಿನಲ್ಲಿಯೇ ನ್ಯಾಯವಿಲ್ಲ, ಗುರುದೋಷ, ಸಂಕಟವೇ. ಕರೆಕ್ಟ್ ಆಗಿದ್ದೇವೆ, ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ. ಬಟ್ ಆದ್ರೂ ಯಾಕೋ ಇಲ್ಲೊಂದು ಶತ್ರುತ್ವ ಭಾವ. ನಮಗೇ ಗೊತ್ತಿಲ್ಲದೆಯೇ ನಾವು ದಿನನಿತ್ಯ ಮಾಡುತ್ತಿರುವ ಎಷ್ಟೋ ಸೇವೆ, ಪೂಜೆ, ಇವುಗಳಲ್ಲಿ ಅದು ಎಲ್ರಿಗೂ ಮೆಚ್ಚುಗೆ ಆಗ್ಬೇಕು ಅಂತೇನಿಲ್ಲ. ನಾವು ಮಾತಾಡೋ ಮಾತೆಲ್ಲ ಅದಕ್ಕೆ ಹೇಳ್ತಿರ್ತೇವೆ, ಇನ್ನೊಬ್ಬರನ್ನ ಹಂಗಿಸುವ ಅಧಿಕಾರ ಇಲ್ಲ, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡೋ ಅಧಿಕಾರ ನಮಗಿಲ್ಲ. ನಮ್ಮ ಬನ್ನಿನೂ ತುಂಬಾ ತೂತಲ್ಲ, ನನ್ನ ಹೃದಯ ಅಂತೂ ತುಂಬಾ ತೂತಿದೆ. ನನ್ನ ಹೃದಯ ತೂತಿದೆ. ನಾವು ನೋಡ್ಕೊಂಡಿಲ್ಲ, ಇನ್ನೊಬ್ಬರ ಬಗ್ಗೆ ಕಲ್ಲಿ ಎಸೆಯೋದ್ರಲ್ಲಿ ನಾವು ಎಕ್ಸ್ಪರ್ಟ್. ಅದಕ್ಕೆ ತುಂಬಾ ನಮ್ಮ ಸನಾತನ ಧರ್ಮ ಎಷ್ಟು ಚೆನ್ನಾಗಿ ಹೇಳ್ಕೊಡುತ್ತೆ ಗೊತ್ತರ. ನಮ್ಮ ಹಿಂದೂ ಧರ್ಮ ಇನ್ನೊಬ್ಬರ ಒಳ್ಳೆತನವನ್ನ ಊರಿಗೆಲ್ಲ ಗೊತ್ತಾಗೋ ಹಾಗೆ ಹೇಳುವ. ಊರಿಗೆಲ್ಲ ಪುಣ್ಯಾತ್ಮ ರಾತ್ರಿ 10 ಗಂಟೆಗೆ ಹೋದ್ರು ಒಂದು ಬೊಗಸೆ ಊಟ ಇಟ್ಟುಕೊಟ್ಟು ಕಳಿಸಲ್ಲ.
ಒಂದ್ ಸಮಾಧಾನದ ಮಾತಾದ್ರೂ ಹೇಳಿ, ಒಂದ್ ಕೈಯಲ್ಲಿ ಒಂದ್ ಹಣ್ಣು ಆದ್ರೂ ಕೊಡದೆ ಕಳಿಸಲ್ಲ. ಆ ತಾಯಿ ಮನೆಗೆ ಹೋಗ್ಬೇಕು. ಬಾ 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 ಬಾ. ಆ ತಾಯಿಗೆ ಏನೋ ಒಂದು ಲೋಪ ಇರುತ್ತೆ, ಬೇಡ ನಮ್ಗೆ ಅದರ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಯಾಕೋ ಬಾಯಿ ಅಶುದ್ಧಿ, ಅಲಂಕಾರ ಬರೋಲ್ಲ, ಅವನ್ ಸ್ವಲ್ಪ ಮಡಿ ಇಲ್ಲ, ಏನೋ ತಿಂತಾನೆ, ಕುಡಿತಾನೆ, ರಾತ್ರಿ 10 ಗಂಟೆಗೆ ಹೋಗ್ಬಿಟ್ಟಿದೀವಿ, ಸರಿಯಾಗಿ ಹಾಕೋಬಿಟ್ಟಿದ್ದಾನೆ, ಅದು ಅವನ ಅಭ್ಯಾಸ. ಓದುವ, ಏನೋ ಪ್ರಸಾದ ನೈವೇದ್ಯ ಕೊಟ್ಟ, ಮಾತಾಡಿದ್ವಿ, ಡನ್, ಬಂದ್ವಿ. ಊರೆಲ್ಲ ಹೇಳ್ಬೇಕು, ಏನ್ ಗೊತ್ತಾ, ಪುಣ್ಯಾತ್ಮ 10 ಗಂಟೆ ಹೋದ್ರು ಎದ್ದಿದ್ದಪ್ಪ, ತಟ್ಟನ್ ಬಾಗಿಲು ತೆಗೆದ, ಕುಂದುರ್ಸ್ತ, ಒಂದ್ ಲೋಟ ಮಜ್ಜಿಗೆ ಕೊಟ್ಟ, ಇಲ್ಲ ಪಾನಕ ಕೊಟ್ಟ, ಇಲ್ಲ ಬಿಸಿನೀರ್ ಕೊಟ್ಟ, ಒಂದಷ್ಟು ಅನ್ನ ಪ್ರಸಾದ ನೈವೇದ್ಯ ಕೊಟ್ಟು ತಿನ್ಸಿ ಬೆನ್ನು ತಟ್ಟಿ, ಒಂದಷ್ಟೇನೋ 100-200 ಕೈ ಕೊಟ್ಟು, ಉಳ್ಕೋತೀಯೇನೋ ಇಷ್ಟು ದೂರದಲ್ಲಿ ಮತ್ತೆ ವಾಪಸ್ ಹೋಗೋಕೆ ಕಷ್ಟ ಆಗುತ್ತೆ, ರಾತ್ರಿ ಉಳ್ಕೊಳ್ತೀಯ ಅಂತ ಹೇಳ್ದ. ಇಂಥ ಪುಣ್ಯಾತ್ಮನಪ್ಪ, ಇಂಥ ಪುಣ್ಯಾತ್ಮ ಅಂತ. ಆದ್ರೆ ನಾವು ಮಾತಾಡೋದೇನ್ ಗೊತ್ತಾ, ಪೋಟ್ಕೋಬಿಟ್ಟಿದ್ದ ಕಣೋ ಫುಲ್ಲು, ಹೇಳುವಾಗಿಲ್ಲ. ಅದು ಅವನಿಗೆ ಹೇಳ್ಬೇಕು. ನಮ್ಮ ಹಿಂದೂ ಧರ್ಮ ಹೇಳುತ್ತೆ, ಅವನ ಕೆಟ್ಟದ್ದನ್ನ ಅವನ ಕಿವಿಗೆ ಮಾತ್ರ, ಅದು ಅವ್ರಿಗೆ ಅರ್ಥ ಆಗೋ ಹಾಗೆ. ಏನೋ ಒಂಚೂರು ಕಸಿವಿಸಿಲಿದ್ದೀರಿ, ಯಾಕೆ? ನೋಡ್ಕೊಂಡು ನಿಮ್ಮನ್ನ ತುಂಬಾ ಜನ ಗುರ್ತಿಸ್ತಾರೆ, ಎಲ್ರಿಗೂ ನೀವು ದೇವ್ರು. 10 ಗಂಟೆ ಹೋಗಿದ್ದೆ ನಮ್ಮ ತಪ್ಪು ಅಷ್ಟೊತ್ತಲ್ಲಿ, ಅದನ್ನ ನಾವು ಗಮನಿಸಿಲ್ಲ. ಹೌದು, ಆತನಿಗೇನೋ ಅಭ್ಯಾಸ, ಅದು ಕಾಯಿಲೆ ಇರ್ಬೋದು, ಏನೋ ಒಂದು ವೀಸಿಂಗ್ ಇರ್ಬೋದು, ಒಂದಷ್ಟು ತಗೊಂಡಿರ್ಬೋದು, ಏನೋ ಒಂದು ಬಿಡಿ, ಸ್ವಲ್ಪ ಸ್ಮೆಲ್ ಬರ್ತಿತ್ತು, ಏನೋ ಒಂದು ವಿಚಿತ್ರವಾಗಿ ಸ್ವಲ್ಪ ನೋಡ್ಕೊಂಡು ಗುರುಗಳೇ ಅಂತಕ್ಕಂಥದ್ದು ನೋಡ್ಕೊಂಡು ನಿಮ್ಮ ಅಭ್ಯಾಸ ಬೇರೆಯವ್ರ ಕಣ್ಣಿಗೆ ಬಿದ್ದುಬಿಟ್ರೆ ಅಪಾರ್ಥವಾಗಿ ಅಂದ್ಕೊಬಿಡ್ತಾರೆ. ಅಣ್ಣಯ್ಯ, ಅಪ್ಪಾಜಿ, ಇದೇನಿದು, ನೀವು ನಮಗೆ ತುಂಬ ಪೂಜನೀಯರು, ದೇವತಾ ಮನುಷ್ಯ ನೀವು ನಮ್ಮ ಗುರುಗಳು, ನೀವು ಆಚಾರ್ಯರು, ನೀವು ನಮ್ಮ ದೊಡ್ಡ, ನೀವು ಈ ಥರ ಮೆಲ್ಲಗೆ ಕಿವಿಯಲ್ಲಿ, ಅದು ನಿಮಗೆ ಹೇಳೋಷ್ಟು ಅರ್ಹತೆ ಇದ್ರೆ, ಹೇಳೋಷ್ಟು ಅಧಿಕಾರ ಇದ್ರೆ, ಮಿತ್ರತ್ವ ಬಂಧುತ್ವ ಇದ್ರೆ, ಕಿವಿಲ್ ಮೆಲ್ಲಿಗೆ ಆತನ ಕಿವಿಗೆ ಮಾತ್ರ. ಬಂದೆ, ನನಗೆ ಯಾವತ್ತೂ ಆಗ ಅನ್ಸಿರ್ಲಿಲ್ಲ, ನೆನ್ನೆ ರಾತ್ರಿ ಬಂದಿದ್ನಲ್ವಾ ಮೊನ್ನೆ, ಯಾಕೋ ಒಂಚೂರು ಗಲಿಬಿಲಿ ಅನಿಸ್ತು, ಏನಾಯ್ತು? ಹಿಂಗೆಲ್ಲ ಮಾಡ್ಕೋಬೇಡಿ ಗುರುಗಳು, ಅಕಸ್ಮಾತ್ ನನ್ನ ಜೊತೆಲಿ ಇನ್ನೊಂದು 4 ಜನ ಬರೋರಿದ್ರು, ಊನ್ ಮುಖ್ಯರು, ಪ್ರಮುಖರು, ನಿಮ್ಮನ್ನ ಈ ರೀತಿ ನೋಡಿಬಿಟ್ರೆ ಹೆಂಗೆ ಗುರುಗಳೇ, ನನ್ನ ಎದೆ ಒಡೆದೋಗ್ಬಿಡುತ್ತೆ. ಆ ರೀತಿ ಅವರಿಗೆ ಮಾತ್ರ ಅರ್ಥ ಆಗೋ ಹಾಗೆ ಕಿವಿಯಲ್ಲಿ ಹೇಳ್ಬೇಕು. ಅದು ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ ಇದು, ಬೇರೆ ಧರ್ಮದ್ದಿದಲ್ಲ. ಇನ್ನೊಬ್ರು ಕೆಟ್ಟದನ್ನ ಊರೆಲ್ಲ ಹರಡು, ಅವ್ನು ಒಳ್ಳೇದು ಹೇಳೋದಿಲ್ಲ, ಅವನ್ ಬಿಡೋ ತಗೊಡು, ಹಿಂಗೆ ಮಾತಾಡೋದು. ಮನೆಗೆ ಹೋದಾಗ ಅವನೇನ್ ಹಾಕಿದ್ ಭಿಕ್ಷೆ ಕುಡ್ದು ಬಿಟ್ಟಿದ್ದ, ಫುಲ್ಲು ಟೈಟ್ ಆಗ್ಬಿಟ್ಟು ಏನೋ ಒಂದು ಆಗ್ತದೆ. ಚೀತು, ಹೋಗಿದ್ದೇ ತಪ್ಪು, ತಿಂದಿದ್ದ ತಪ್ಪು, ಚೆನ್ನಾಗಿ ತಿಂದು ಆ 100-200 ಪಂಚೆ ಎಲ್ಲ ತಗೊಂಡು ಹೊರಗಡೆ ಬಂದು ಮಾತಾಡೋದು. ಅದಕ್ಕೆ ನಾವು ಊರ್ಜಿತ ಆಗೋಲ್ಲ. ಒಳ್ಳೇದನ್ನ ಊರಿಗೆಲ್ಲ ತಿಳಿಯೋಗಿ ಹೇಳ್ಬೇಕಂತೆ. ಅವನಿಗೇನಾದ್ರೂ ಸಮಸ್ಯೆ ಇದ್ರೆ ಅವನ ಕಿವಿಗೆ ಮಾತ್ರ, ಅವನಲ್ಲೊಂದು ಲೋಪ ದೋಷ ಇದ್ದರೆ, ಏನ್ ಸುಮ್ಮನೆ ನೀವು ನೋಡ್ಕೊಂಡು, ಅವ್ರ ಹೆಂಡತಿಗೂ ಗೊತ್ತಾಗ್ಬಾರ್ದಂತೆ, ಮಕ್ಕಳಿಗೂ ಗೊತ್ತಾಗ್ಬಾರ್ದು, ನಮ್ಮ ಕಸಿವಿಸಿ ಇರಿಸು ಮುರುಸು ಕೂಡ. ಹೌದು, ಅದಕ್ಕೆ ರಾಮಚಂದ್ರ ಪ್ರಭು ಸತ್ಯಧರ್ಮ ವಾಕು, ಯಾವಾಗ್ಲೂ ಒಳ್ಳೇದೇ ಮಾತಾಡೋರಂತ ಒಬ್ಬರದ್ದು. ಅದಕ್ಕೆ ರಾಮರನ್ನ ನಾವು ನೆನೆಸ್ಕೊಳ್ಳೋದು. ಹಾಗೆ ನಿತ್ಯ ದೇವತಾ ಅರ್ಚನೆಯಲ್ಲಿ ಈ ತರದೊಂದು ತಪ್ಪು ಮಾಡ್ತಿರ್ತೇವೆ ನೋಡಿ. ಅದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಅಗ್ರಾಣಿತಂ ಕರಣೀತಂ ವಿಗಂಧಂ ಚ ತಥೈವ ಚ ಅಧಿಪಕ್ವಂ ವಿಷಕ್ವಂಚ ಮುಕುಳಾನಿ ಚ ವರ್ಜಯೇತ್. ಯಾರ್ದೋ ಮನೆಯಲ್ಲಿ ಕಾಂಪೌಂಡ್ ಅಲ್ಲಿ ಹೂವು ಬೆಳೆಸಿದ್ದಾರೆ. ಮೆಲ್ಲಗ್ ವಾಕಿಂಗ್ ಹೋದ್ವಿ, ಬೆಳಿಗ್ಗೆ ಸ್ನಾನನೇ ಮಾಡಿಲ್ಲ, ವಾಕಿಂಗ್ ಹೋಗೋವಾಗ ಆಯ್ತೋ, ಅದೇ ಹಾಕೊಂಡಿರೋ ಮಲಿನ ಬಟ್ಟೆಗಳು, ದುರ್ಗಂಧ, ಅದ್ರಲ್ಲಿ ಹೋಗಿ ಒಂದು ಕವರ್ ಜೇಬಲ್ಲಿ ಇಟ್ಕೊಂಡು ಕಾಂಪೌಂಡಿಂದ ಹೊರಗಡೆ ಬಂದಿರೋ ಹೂಗಳನ್ನ ಕಿತ್ಕೊಂಡು, ದಾಸವಾಳನೋ ಮಲ್ಲಿಗೆನೋ ಏನೋ ಒಂದು ಕದ್ಕೊಂಡು ಬಂದು ದೇವ್ರಿಗೆ ಪೂಜೆ ಹೇಳೋದಂತೆ. ಇವ್ರ ಮನೆ ಬಂಗಾರ ಆಗೋಗೋದು. ಯಾವತ್ತಾದ್ರೂ ದೇವ್ರು ಹೇಳದ್ನಾ, ನೀನು ಕದ್ದು ತಂದು ನನಗೆ ಸೇವೆ ಮಾಡು? ಇಲ್ಲ. ಹೌದು, ಕದ್ದು ತಂದು ದೇವರಿಗೆ ಪುಷ್ಪಗಳನ್ನಿಟ್ಟು ಪೂಜೆ ಮಾಡಿದರೆ ಶತ್ರುಗಳು ಅಟಕಾಯಿಸ್ಕೊಂಡು ಬರ್ತಾರೆ. ಮುಖ್ಯವಾಗಿ ಕಾಳಭೈರವರಿಗೆ ನೆನ್ಪಿಟ್ಕೊಳ್ಳಿ, ಇಂಥ ಎಡವಟ್ಟು ಪುಷ್ಪಗಳನ್ನು ತಂದಿಟ್ಟು ಪೂಜೆ ಮಾಡಿದರೆ, ಕಾಳಭೈರವರು ಪೂಜೆ ಮಾಡೋದೇ ಶತ್ರು ಸಂಹಾರಕ್ಕೆ, ಶತ್ರು ನಿಗ್ರಹಕ್ಕೆ.
ಸಂಹಾರ ಬಿಡಿ, ನಿಗ್ರಹಕ್ಕೆ ಬಿಡಿ, ಅವನ ಕರ್ಮಕ್ಕೆ ತಕ್ಕಂಥದ್ದು ಅವನ ಫಲ ಕೊಡ್ತಾನೆ. ನಾವು ಆ ಕಾಳಭೈರವರ ಪೂಜೆ, ಆ ಉಗ್ರಾಂಶ ಇರತಕ್ಕಂಥ ಭಗವಂತನಿಗೆ ತುಂಬಾ ನೀತಿ ನಿಯಮ ನಿಷ್ಠೆಯಿಂದ ನಡ್ಕೋಬೇಕು. ಅದು ಬಿಟ್ಬಿಟ್ಟು ಯಾರೋ ಕಾಂಪೌಂಡ್ ಇಂದ ಹೊರಗಡೆ ಯಾರ್ದೋ ತೋಟ, ಅಂಗಡಿಗೆ ಹೋದಾಗ ಮೆಲ್ಲಗೆ ಒಂದಷ್ಟು ಹೂವು ಬಿಟ್ಕೋ, ಎಲ್ಲಿ ಊರ್ಜಿತ ಆಗ್ತೀವಿ? ಏನಕ್ಕೆ ನಾವು 100ರಲ್ಲಿ ಯಾರೋ ಒಬ್ಬ ಮಾತ್ರ ಹೆಸರು, 100ಕ್ಕಲ್ಲ ಇವತ್ತು ಲಕ್ಷಕ್ಕೊಬ್ಬ ಇಲ್ಲ ಕೋಟಿಗೊಬ್ಬ ಅನ್ನೋ ಲೆಕ್ಕ. ಅವನು ಆ ನಿಯಮ ಪಾಲನೆ ಮಾಡ್ತಿದ್ದಾನೆ, ಅದಕ್ಕೆ ಆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಆ ನಿಯಮಕ್ಕಿರೋದಕ್ಕೇನೆ. ಇದನ್ನ ತಿಳ್ಕೊಂಡಿಲ್ಲ, ನಾನ್ ಮಾಡ್ಬಿಡೋಣ, ನಾನ್ ನನ್ನ ದೇವ್ರಿಗೆ ಮಾಡ್ಬಿಡ್ತೀನಿ, ತಗೊಂಡೋದೆ ಅಲ್ಲೇ ಶಿವಾಲಯ ಇದೆ. ಫಸ್ಟ್ ಆಫ್ ಆಲ್ ಮಳೆಯಿಂದ ನೀವು ಶುದ್ಧಿ ಆಗದೆ ಅಶುದ್ಧಿಯಾಗಿ ಹೋಗಿ, ದೇಹ ಅಶುದ್ಧಿ ಇದೆ, ಮನಸ್ಸು ಅಶುದ್ಧಿ ಇದೆ, ಬಾಯಿ ಅಶುದ್ಧಿ ಇದೆ, ಕಿತ್ಕೊ ಬಂದಿರೋದೇ ದೊಡ್ಡ ತಪ್ಪು. ಹೂವನ್ನ ಹೆಂಗಂದ್ರೆ ಹಂಗೆ ಸ್ನಾನ ಮಾಡದೆ ಪುಷ್ಪ ಮುಟ್ಟುವಾಗಲ್ಲ. ಇವತ್ತು ನೀವು ನೋಡಿ ಮಾರ್ಕೆಟ್ಗಳಿಗೆ ಹೋಗಿ, ಹೂವಿನ ಮಾರ್ಕೆಟ್ ಎಲ್ಲೆಲ್ಲೂ ಬಿಸಾಕಿರ್ತಾರೆ, ಹೆಂಗೆಂಗೋ. ಆ ಹೂವನ್ನ ತಗೊಬಂದ್ ನಿಜವಾಗ್ಲೂ ನಾವು ಎಲ್ಲೋ ಬಿದ್ದಿರೋದು, ಕಾಲ್ ಹತ್ರ ಬಿದ್ದಿರೋದು, ಎಷ್ಟು ಮುತುವರ್ಜಿಯಿಂದ ಹೂವನ್ನ ಕೆಳಗಡೆ ಬಿದ್ದರೆ ತುಳಿಬಾರ್ದು ಗೊತ್ತಾ? ಎಷ್ಟು ಭಯ ಭಕ್ತಿಯಿಂದ ತರ್ತೇವೆ ಗೊತ್ತಾ? ಏನಾದ್ರೂ ಪ್ರಸಾದ ರೂಪವಾಗಿ ಪುಷ್ಪ ಕೊಟ್ಟರೆ ಅದನ್ನ ತಲೆಗಿಟ್ಕೊಳ್ಳೋದು, ಕಣ್ಣು ಗೊತ್ತಿ ತಲೆಗಿಟ್ಕೋಬೇಕು, ಅದು ನಿಯಮ. ಭಗವಂತ ನಿನ್ನ ಪಾದದಲ್ಲಿತ್ತು, ನಿನ್ನ ವೃಕ್ಷ ಸ್ಥಳದಲ್ಲಿತ್ತು, ನಿನ್ನ ಕಿರಿ ತಲೆಲಿತ್ತು, ಅಂಥದ್ದು ನನಗೆ ಈ ಪ್ರಸಾದ ಬಂದಿದೆ, ನಿನ್ನ ಶಕ್ತಿಯ ಪರಿಚಯ ನನಗಿರ್ಲಿ, ಆ ಶಕ್ತಿ ನನಗೊಂದಷ್ಟು ಸಿಗ್ಲಿ ಅಂತ ಕಣ್ಣಿಗೆ ಒತ್ತುಕೊಂಡು ಅದನ್ನ ತಲೆಗಿಟ್ಕೋತೇವೆ, ಇಲ್ಲ ಜೇಬಲ್ಲಿ ಇಟ್ಕೋತೇವೆ. ಅಷ್ಟು ಭಯಭಕ್ತಿಯಿಂದ ಭಗವಂತನ ಆ ಪತ್ರೆ ಪುಷ್ಪವನ್ನ ನಾವು ತಗೊಂಡಿಟ್ಕೋತೇವೆ. ಕದು ಎಲ್ಲೋ ಬೀಳಿಸಿ ಹೆಂಗೆಂಗೋ ತಂದಿರ್ತಾರೆ. ನೀವು ಗಮನಿಸಿ ನೋಡಿ, ಇದನ್ನ ನಾವು ಬಂದು ಮುಖ್ಯವಾಗಿ ಈಗ ಶಿವರಾತ್ರಿ ಹಬ್ಬ ಸ್ವಲ್ಪ ದಿನದಲ್ಲಿ ಬರುತ್ತೆ ನೋಡಿ, ನೀವು ಹೂವು ತರ್ತಿರಲ್ವಾ, ಆ ಮುತುವರ್ಜಿ, ಆ ಒಂದು ಸಿದ್ಧತೆ ಬದ್ಧತೆ ಹೂ ಮಾರಾಟಗಾರರು ಏನಕ್ಕೆ ತುಂಬಾ ಜನ ಹೂ ಮಾರಾಟಗಾರರು ಉದ್ಧಾರಕ ಆಗಲ್ಲ ಅಂದ್ರೆ ಇದೇ ಕಾರಣ. ಯಾಕೆಂದ್ರೆ ನಾವು ಎಷ್ಟು ಭಕ್ತಿಯಿಂದ, ಪ್ರೀತಿಯಿಂದ, ಆಸ್ಥೆಯಿಂದ, ವ್ಯವಸ್ಥೆಯಿಂದ ಕಷ್ಟಪಟ್ಟು ಒಂದಷ್ಟು ದುಡ್ಡು ಸೇರಿಸಿ ಹೋಗಿ ಪ್ರೀತಿಯಿಂದ ಪ್ರತಿ ಹೆಜ್ಜೆಗೂ ಸುಳ್ಳೆ. ಅವರು ತಪ್ಪು ತಿಳ್ಕೊಬೇಡಿ, ತುಂಬಾ ಜನ ಹೂ ಮಾರಾಟಗಾರರು ಊರ್ಜಿತ ಆಗೋಲ್ಲ. ಅದರಲ್ಲೂ ಬಿಡಿ ಹೂವನ್ನ ಈ ತರ ಮಾಲೆ ಕಟ್ಟಿ ಮಾರ್ತಿರ್ತಾರಲ್ವಾ, ಅವ್ರನ್ನ ಗಮನಿಸಿ ನೋಡಿ, ಯಾವತ್ತಾದ್ರೂ ಅವ್ರ ಬಾಯಲ್ಲಿ ಸತ್ಯ ಬರುತ್ತಾ ಅಂತ ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ನಮ್ಮ ಮನೆ ಹತ್ರ ಒಂದು ತಾಯಿ ಜೀವ ಇತ್ತು, ತುಂಬಾ ಜನ ಹೂ ಮಾರೋರು ಆಗಿನ ಕಾಲದಲ್ಲಿ. ನಮ್ಮೂರಲ್ಲಿ ತುಂಬಾ ಜನ ಹೂ ಮಾರೋರು, ಬುಟ್ಟಿ ಬುಟ್ಟಿ ಹೂವ. ಈ ಬುಟ್ಟಿ ಇಷ್ಟು ಆಗಲ್ಲ, ನಾನು ತೋರಿಸ್ತಿರೋದು ಇಷ್ಟು ಚಿಕ್ಕದು, ಇದ್ರ 3 ಪಟ್ಟು 5 ಪಟ್ಟು ಎತ್ತರ, ಹಿಂಗ್ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬೆಳ್ಳಂಬೆಳಿಗ್ಗೆ ಹೋಗೋರು. ಹೌದು, ಮಾತೆತ್ತಿದ್ರೆ 100 ರೂಪಾಯಿ ಮೊಳ ಅಂತಾರೆ. ಗುಂಡಿಗೆ ತಗೊಳ್ಳೋನು ದಸಕ್ಕನ್ಬಿಟ್ಟಿರುತ್ತೆ ದೇವ್ರಿಗೂ, ಆ ದೇವತಾ ಮೂರ್ತಿ ಅಂತ ತನ್ನ ಮನೆಯ ಗೃಹಲಕ್ಷ್ಮಿಗೋ ತಗೋಬೇಕು ಅಂತ. ಖಂಡಿತ ಅಲ್ಲಿ 20 ರೂಪಾಯಿ ಇರೋಲ್ಲ ಮೊಳ, ಮಾರ್ಬೋದು ಅವರು, ಇರುತ್ತೆ ಲಾಭ ಇರುತ್ತೆ, ಇಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಲಾಭ ಇದೆ ಹೂನಲ್ಲಿ ಕಟ್ಟಿ ಮಾರೋದ್ರಲ್ಲಿ, ಇಲ್ಲ ಅಂತಲ್ಲ. ಅದ್ರಲ್ಲಿ ಒಂದು ನ್ಯಾಯದ ಧರ್ಮದ ಲೆಕ್ಕಾಚಾರ ಇದೆ, ಇಲ್ಲ ಸರಿ ಅದನ್ನಾದ್ರೂ ಬೆಲೆ ಹೇಳ್ಕೊಂಡ್ರ, ಮಾಲೆ ಕೊಡೋವಾಗ ನೋಡಿ ಹಂಗೆ ಎಳೆದು ಬಿಟ್ಟಿರ್ತಾರೆ, ಹಿಂಗ್ ಅನ್ಬಿಟ್ಟಿರ್ತಾರೆ. ನಾನು ನೋಡಿದ್ದೇನೆ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡೋರು, ಒಂದೊಂದಲ್ಲ ಈ ಒಂದು 30 ವರ್ಷಗಳ ಈ ಪಯಣದಲ್ಲಿ ತುಂಬಾ ನೋಡಿದ್ದಾನೆ. ಏನಕ್ಕೆ ಇಂತಿಂಥವ್ರು ಊರ್ಜಿತ ಆಗ್ತಿಲ್ಲ ಅಂದ್ರೆ ಆ ಕ್ಷಣದಲ್ಲೇ ಸುಳ್ಳು. ಹೂವನ್ನೆಲ್ಲಿ ನೋಡಿ ಸರಕ್ಕಂತ ಹಿಂಗ್ ಅಂದ್ಬಿಟ್ಟಿರ್ತಾರೆ, ಮೊಳ ಹಿಂಗ್ ಹಿಡಿಬೇಕು, ಇಲ್ಲವರೆಗೂ ಹಿಡಿಬೇಕು, ಒಂದೊಂದ್ ಚೂರು ಜಾಸ್ತಿ ಎಳೆದೇ ಬಿಡೋದು. ಕಟ್ಟಿರೋದು ಮೊದಲೇ 4 ಹೂವ, ಅದ್ 40 ಹೂವ ಆಗ್ಬಿಡ್ಬೇಕು, 8 ಹೂವ ಆಗ್ಬಿಡ್ಬೇಕು. ಎಲ್ಲಿ ಊರ್ಜಿತ ಆಗ್ತಾರೆ? ನಾನು ನೋಡಿದ್ದೇನೆ, ಆ ಅಜ್ಜಮ್ಮ ಜೀವನ ಪರ್ಯಂತ ಊರ್ಜಿತ ಆಗಿದ್ ನೋಡಿಲ್ಲ. ಇಷ್ಟಿಷ್ಟು ದುಡ್ಡು ತಗೊಂಡ್ಬರೋದು ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಅಮೌಂಟ್. ಅದು ಕಡಿಮೆ ಅಂದ್ರೂ 300-400 ರೂಪಾಯಿ ಸಂಪಾದನೆ. ನಾನು ಮಾತಾಡ್ತಿರೋದು ಮೊಳ 1 ರೂಪಾಯಿ ಕತೆ, ಇವತ್ತಿನ ಕತೆ ಎಲ್ಲ. ಇವತ್ತು 100 ರೂಪಾಯಿ ಇದೆ, ಮೊಳ 1 ರೂಪಾಯಿ, 1 ರೂಪಾಯಿ 3 ಮೊಳನು ನಾನು ನೋಡಿದ್ದಾನೆ. ಆ ಕಾಲಕ್ಕೆ 200-300 ರೂಪಾಯಿ ದುಡ್ಡು ತಗೋಬರೋದು. ಒಂದ್ ಸೂರ್ ಕಟ್ಕೊಳ್ಳಿಲ್ಲ, ಇದ್ದ ಸೂರ್ ಬಿದ್ದೋಗಿತ್ತು, ಮನೆ ಮಠ ಎಲ್ಲ ಚಿಂದಿ ಆಗೋಗಿತ್ತು. ಖಂಡಿತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಆಗ್ತಿರ, ಹೌದು ಗುರುಗಳೇ ಹೂ ಮಾರ್ತಿದ್ದವ್ರು ನಮ್ಮ ಅಕ್ಕಪಕ್ಕ ಇದ್ದವ್ರು ಹಿಂಗಾಗಿದ್ದಾರೆ, ಈ ತರದ ಸಮಸ್ಯೆ ಆಗಿದೆ ಅಂತ. ನಿಶ್ಚಿತ ಹೌದು. ಅದೇ ನಾನು ಇನ್ನೂ ಬೇರೆಯವ್ರನ್ನ ನೋಡಿದ್ದೇನೆ, ಹೋಲ್ಸೇಲ್ ಹೂ ಮಾರಾಟಗಾರರು ಚೆನ್ನಾಗಿದ್ದಾರೆ, ಅವ್ರೊಂದು ಲಾಭ ಒಂದು 1%, 2%,
ಹಾಗೆ ಹಾಕಿ ಅಲ್ಲಿ ತೂಕದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು ದೇವ್ರ ಹೂವಿನ ವಿಚಾರದಲ್ಲಿ ತೂಕ. ರಾಮಚಂದ್ರ ನೋಡಿ, ಈಗ ಶಿವರಾತ್ರಿ ಬರುತ್ತಲ್ವಾ, ಮಾರುವಂತ ಅಂತಾನೆ ಎಳೆದೇ ಬಿಟ್ಟಿರ್ತಾನೆ. ಅದು ಮಾರು ಕೊಟ್ನೋ ಮೊಳ ಕೊಟ್ನೋ, ಮೊಳನ ಮಾರು ಮಾಡಿಬಿಟ್ಟಿರ್ತಾನೆ. ಹೌದು ಮಕ್ಕಳೇ, ನಮಗೊಂದು ಆಸೆ, ವರ್ಷ ಪೂರ್ತಿ ಒಂದಷ್ಟು ಏನೋ ಒಂದು ಎತ್ತಿಟ್ಟು ದೇವತಾ ಕಾರ್ಯ ನಮ್ಮನೇಲಿ ಶಿವರಾತ್ರಿ ನಡೀಲಿ, ಶಿವ ಪೂಜೆ ನಡೀಲಿ, ದೇವಿ ಪೂಜೆ ನಡೀಲಿ, ಅಲ್ಲಾ ಪೂಜೆ ನಡೀಲಿ, ಜೀಸಸ್ ಪೂಜೆ ನಡೀಲಿ, ಏನೋ ಒಂದು ಆಸೆ. ನಮ್ಮ ಅಕ್ಕನ ತಗೊಬಂದು ಹೂವು ಕೊಡ್ಬೇಕು, ತಂಗಿಗೆ, ಪತ್ನಿಗೆ, ಅಮ್ಮನಿಗೆ, ನಮ್ಮ ಮನೆಗೆ ಬರೋ ತಾಯಂದರಿಗೆ, ಆ ಒಂದು ಮುತ್ತೈದೆ ಸುಮಂಗಲಿಯರಿಗೆ ಅಂತೆಲ್ಲ ಆಸೆಯಿಂದ ಹೋಗಿರ್ತೀವಿ. ಅಲ್ಲಿ ಕಟ್ಟೋದ್ರಲ್ಲೂ ಹಾಕೋದ್ರಲ್ಲೂ ಎಲ್ಲದ್ರಲ್ಲೂ ನಾನು ಇವತ್ತಿಗೂ ಕೆಲವು ಅಜ್ಜಿಯಂದರ ಹತ್ರ ಈಗಲೂ ಹೋಗಿ ತಗೋತಿರ್ತೇನೆ, ಹೋಗಿ ನೋಡ್ತಲೇ ಇರ್ತಾನೆ. ಅದೇ ಒದ್ದಾಟ. ನನಗೆ ತುಂಬಾ ಆತ್ಮೀಯ ಶಾಲಾ ಸ್ನೇಹಿತ, ಇವತ್ತಿಗೂ ಆ ಒದ್ದಾಟ ನಾನು ನೋಡಿಲ್ಲ. ಅವರು ಇವತ್ತಿಗೂ ಹೂ ಮಾರ್ತಿದ್ದಾರೆ ಕಟ್ಟಿಬಿಟ್ಟು. ಬೆಳ್ಳಂಬೆಳಿಗ್ಗೆ ದೇವರ ಹೂವನಲ್ಲೇ ಮೋಸ, ಸುಳ್ಳು. ಅಯ್ಯೋ ಅಕ್ಕ, ಕೆಜಿ 500 ರೂಪಾಯಿ ಆಗ್ಬಿಟ್ಟಿದೆ ಡಮಾಲು. ಇನ್ನೆಲ್ಲಿ ಇಡೋರು, ಇಷ್ಟು ಇಡೋರು, ಒಂದು ಆಸ್ತಿಯಿಂದ ಇಡ್ಬೇಕಾದವ್ರು ಇಷ್ಟು ತಗೋಬೇಕು, ಅರ್ಧ ಮೊಳ. ಎಲ್ಲಿಂದ? ಅಲ್ಲಿ ಹೇಳ್ತಾರೆ ಅಗ್ರಾಣಿತಂ ಕರನೀತಂ. ಈ ರೀತಿ ಮೋಸ ಮಾಡಿ ಕದ್ದಿದ್ದು, ಸುಳ್ಳು ಹೇಳಿದ್ದು, ಮುಖ್ಯವಾಗಿ ಕಾಳಭೈರವೇಶ್ವರಿಗೆ ಇಟ್ರೆ ಕಾಲು ತೆಗಿತಾನೆ. ನಿಮ್ಮ ಮನೆಗೆ ಬರೋದೆಲ್ಲ ಕಾಳಭೈರವರೇ. ಎಲ್ಲಾ ಶತ್ರುಗಳು ನಿಮ್ಮನ್ನ ಒಂದಾಗಿ ಬಂದು ಧ್ವಂಸವೇ, ಯುದ್ಧವೇ ನೆನಪಲ್ಲಿಟ್ಟುಕೊಳ್ಳಿ. ಜೀವನದಲ್ಲಿ ಸುಳ್ಳು ಹೇಳಿ ಕದ್ದ ದುಡ್ಡಲ್ಲೂ ದುಡ್ಡು ಹೂವು ತಗೋ ಬರಬಾರ್ದು, ನೆನ್ಪಿಟ್ಕೊಳ್ಳಿ. ಮೋಸ ಮಾಡಿದ ದುಡ್ಡಲ್ಲೂ ಕೂಡ ನೀವ್ ಅನ್ಕೋಬಿಟ್ಟಿದ್ದೀರಾ, ಯಾರ್ದೋ ತಲೆ ಒಡೆದು ಮೋಸ ಮಾಡಿ ಕಿತ್ಕೊಂಡು ಸುಳ್ಳು ಹೇಳಿ ಕಲಬೆರಕೆ ಮಾಡಿ, ಅದರಲ್ಲಿ ಭಗವಂತನ ಬೆಳ್ಳಂಬೆಳಿಗ್ಗೆ ನಾನು ನೋಡಿದ್ದಾನೆ. ಒಂದು ಸುಮಾರು 12 ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಮನೇಲಿ ಬರಬಾರ್ದು ಕಾಯಿಲೆಗಳು ಬಂದಿದೆ, ದಿಕ್ಕಾಪಲಾಗಿರೋದು ನೋಡಿದ್ದಾನೆ. ಭಾರಿ ಶ್ರೀಮಂತರು. ಒಬ್ರಿಗೆ ಲಿವರ್ ಕ್ಯಾನ್ಸರ್ ನೋಡಿದ್ದಾನೆ, ಒಬ್ರಿಗೆ ಇಂಟೆಸ್ಟೈನ್ ಕ್ಯಾನ್ಸರ್ ನೋಡಿದ್ದಾನೆ, ಒಬ್ರಿಗೆ ಲಂಗ್ಸ್ ಕ್ಯಾನ್ಸರ್ ನೋಡಿದ್ದಾನೆ. ಬೆಳಿಗ್ಗೆ ದೇವರಿಗೆ, ಅವರ ಮನೆ ಊರು ದೇವರಿಗೆ ಇವ್ರದೇ ಮೊದಲನೇ ಮಾಲೆ ಅಂತ ನಾನು ನೋಡಿದ್ದೇನೆ. ಮಕ್ಕಳೇ, ನೀವು ನಂಬಲ್ಲ, ನಾವು ನೋಡಿದ್ದೇನೆ. ದೇವರ ದುಡ್ಡನ್ನ ದುರ್ಬಳಕೆ ಮಾಡಿಕೊಳ್ಳುವವನಿಗೆ ಸರ್ವನಾಶ. ನಮ್ಮ ದೇವಸ್ಥಾನಗಳದ್ದು ಎಷ್ಟು ದುಡ್ಡು ಯಾರ್ಯಾರು ಏನೇನು ತಿಂತಿದ್ದಾರೆ ನಿಮಗೆ ಗೊತ್ತಿದೆ, ಬೇಡ, ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಇರ್ಲಿ, ರಾಮನಿದ್ದಾನೆ, ನೋಡ್ಕೋತಾನೆ. ವಂಶ ನಿರ್ವಂಶವೇ ನಾನು ನೋಡಿದ್ದೇನೆ. ವಂಶೋದ್ಧಾರಕರಿಲ್ಲ, ಚಲ್ಲಾಚದರವಾಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಇದೇ ಸಮಸ್ಯೆಗಳಿದ್ದಾವೆ. ನಿಮಗೆ ಗೊತ್ತಿಲ್ಲದೆ ಮೋಸ ಮಾಡಿ ಇನ್ನೊಂದು ಕದ್ದು ದುಡ್ಡು, ಮೋಸದ ದುಡ್ಡು, ಲಂಚದ ದುಡ್ಡು. ಹೌದು, ನೀವು ದೇವ್ರಿಗೆ ಇಟ್ಟು ಬಿಟ್ರೆ ದೇವ್ರ ಎದ್ದು ಬರ್ತಾನ. ಕಾಳಭೈರವ, ಮುಖ್ಯವಾಗಿ ಕಾಳಭೈರವ, ಉಗ್ರ ನರಸಿಂಹ, ಸುಬ್ರಹ್ಮಣ್ಯ. ಸುಮ್ಮನೆ ಅಲ್ಲ ಮಕ್ಕಳೇ, ರೊಟ್ಟಿ ತಿರುವಾಕೋದಲ್ಲ, ಅಂಡು ಮುಂಡು ತಲೆ ದಂಡನೆ. ಜಾಗ್ರತೆ. ನೀವು ಕಷ್ಟಪಟ್ಟಿದ್ರಲ್ಲಿ, ನೀತಿ ನಿಜಾಯಿತಿಯಿಂದ ದುಡಿದಿದ್ರಲ್ಲಿ ಒಂದು 20 ರೂಪಾಯಿ, ಒಂದು 50 ರೂಪಾಯಿ ಎತ್ತಿಟ್ಟಿದ್ದೀರಿ ದಿನ, ಒಂದು 100 ರೂಪಾಯಿ ಎತ್ತಿಟ್ಟಿದ್ದೀರಿ ದಿನ, ತೃಪ್ತಿಯೇ? ಯಾರ್ದೋ ತೋಟದ ಹಣ್ಣು ಕಿತ್ಕೊಬಂದು ನೈವೇದ್ಯಕ್ಕೆ ಇಟ್ಬಿಡ್ತಾನೆ. ಹೌದು, ಖಂಡಿತ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಶಾನ್ಭೋಗರುಗಳು, ಪಟೇಲ್ರುಗಳು ಉಡೀಸಾಗಿರೋದು ನಾನು ನೋಡಿದ್ದೇನೆ. ನನ್ನ ಅಜ್ಜ ತೋರಿಸಿದರೆ, ನೀವು ದೇವಸ್ಥಾನದ ದುಡ್ಡು ಹಿಂಗೆ ಉಂಡಿ ದುಡ್ಡು ಕದೀತಿದ್ದ ಕಾಣೋ ಅಂತ. ವಂಶ ಊರ್ಜಿತ ಇಲ್ಲ. ನನ್ನ ಅಜ್ಜ ತೋರಿಸಿದ್ದಾರೆ. ನನ್ನ ಅದೃಷ್ಟ 1890 ಮನುಷ್ಯನನ್ನ ನೋಡಿದ್ದಾನೆ. 1890 ಅಜ್ಜನನ್ನ ನೋಡಿದ್ದೇನೆ. ನನ್ನ ಅದೃಷ್ಟ, ಮಹಾ ಅದೃಷ್ಟ. ಅಜ್ಜ, ಅಜ್ಜಿ, ಇನ್ನೊಂದು ಅಜ್ಜ, ದೊಡ್ಡಜ್ಜ, ಇದೆಲ್ಲ ನೋಡಿದ್ದೇನೆ. ಅದಕ್ಕೆ ನಾವು ಇವತ್ತಿಷ್ಟು, ಅದಕ್ಕೆ ಹೇಳೋದು ದೊಡ್ಡವರಾಗೋದು ಹೇಗೆ ಅಂದ್ರೆ ಈ ರೀತಿ ನಿಯಮಗಳ ಪಾಲನೆ. ಅಯ್ಯೋ, ಮೋಸ ಮಾಡಿದವ್ರು ಚೆನ್ನಾಗಿ, ನೀವ್ ಹಂಗ ಅನ್ಕೊಂಡಿರ್ಬೋದು. ಇವತ್ತಿಗೆ ಹಾಗೆ ಕಾಣಿಸೋದು. ಅಂತ ಕುಂತಿದೇವಿಗೆ ನೆನಪಿಟ್ಟುಕೊಳ್ಳಿ, ಸರಿಸುಮಾರು 48ನೇ ವಯಸ್ಸಿನಲ್ಲಿ ಮಾಡಿದಂತ ಎಡವಟ್ಟಿಗೆ 148ನೇ ವಯಸ್ಸಿನಲ್ಲಿ ವಾಪಸ್ ಕೊಡುತ್ತೆ. ಹೌದು, ಭೀಷ್ಮಾಚಾರ್ಯರಿಗೆ ಯಾವುದೋ 10 ಜನ್ಮದಿಂದ ಕತೆಗೆ 254ನೇ ವಯಸ್ಸಿನಲ್ಲಿ ಹಾಕೊಂಡು ರುಬ್ಬುತ್ತೆ.
ಬಿಡುವುದಿಲ್ಲ. ಪ್ರಕೃತಿ ಮಾತೆಯ ವಿಸ್ಮಯ ಶಕ್ತಿ ಚೈತನ್ಯ ದಯಮಾಡಿ ಹೇಳ್ತಾನೆ, ಸ್ವಲ್ಪ ನೀವು ದಿನನಿತ್ಯ ಮಾಡುತ್ತಿರುವ ಈ ಸೇವೆಗಳು ನಿಮ್ಮ ಮಟ್ಟಕ್ಕೆ ಇಷ್ಟೇ ಹೂವ ಇಡಿ. ಯಾವ ದೇವರು ಕದ್ದು ತಗೊಂಬ ಮೋಸ ಮಾಡಿ ತಗೊಂಡ್ ಬಂದಿದ್ರಲ್ಲಿ ನನ್ಗೆ ಅರ್ಚನೆ ಮಾಡು. ನೀವು ನೋಡಿರ್ತೀರಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಿರೀಟಗಳು ವಜ್ರಗಳು ವೈಡೂರ್ಯಗಳು ಹಾರಗಳು ಅಂತ ಹೇಳ್ಬಿಟ್ಟು ಮೋಸದ ದುಡ್ಡಲ್ಲಿ ತಗೊಂಡೋಗು. ಭಗವಂತನಿಗೆ ಸಮರ್ಪಣೆ ಮಾಡಿದವ್ರು ಎಷ್ಟು ಜನ ಸ್ಥಾನ ಮಾನ ಗೌರವ ಏನೇನ್ ಕಳ್ಕೊಂಡಿಲ್ಲ ರೀ, ಏನೇನ್ ಕಳ್ಕೊಂಡಿಲ್ಲ. ಅವ್ರಿಗೆ ಅರ್ಹತೆ ಇದೆ ಆ ಸ್ಥಾನದಲ್ಲಿ ಕುತ್ಕೊಳ್ಳಕ್ಕೆ, ಆದ್ರೂ ಕಿತ್ತಿಟ್ಟು ಬಿಟ್ಟಿದೆ. ಯಾಕೆಂದ್ರೆ ದೇವರ ಹೆಸರಿನಲ್ಲಿ ಸುಳ್ಳು ಹೇಳಿ ಮೋಸದ ದುಡ್ಡನ್ನ ಉಂಡಿಗೆ ಹಾಕೋದು, ತಟೆಗೆ ಹಾಕೋದು, ದೊಡ್ಡ ದೊಡ್ಡ ಹಾರಗಳು ಮಾಡಿಸಿ ತಗೊಂಡ್ ಬಂದು ಹಾಕೋದು. ಅವ್ರ ಕಣ್ಣು ಮುಂದ್ಗಡೆ ಅವ್ರ ಮಕ್ಕಳು ಊರ್ಜಿತ ಆಗಿಲ್ಲ. ನೋಡಿದ್ದೇನೆ, ದುಡ್ಡಿರ್ಬೋದು ಈ ವಿದ್ಯೆ ಅಂತಿಂತವ್ರಿಗೆ ಹೇಳಿಲ್ಲ ಮಕ್ಕಳೇ. ತುಂಬಾ ಈ ವಿದ್ಯೆ ಮಹಾವಿದ್ಯೆ. ಅದಕ್ಕೆ ಹೇಳ್ತಿರ್ತಾನೆ ಬರಬೇಡಿ, ಜಾತಕ ಕೇಳೋಕ್ ಬರ್ಬೇಡಿ. ನಿಮ್ಗೆ ಧೈರ್ಯ ಇಲ್ಲ, ನಿಮ್ ಮಗುಗಿದ್ದಿದೆ ತಟ್ಕೋತೀರಾ ಅಂದ್ರೆ ಅಯ್ಯೋ ಐಸ ಮತ್ ಕಹಿಯೇ ಗುರುಜಿ ನೈ ಹೋಗಪ್ಪ ಈಗ, ಅಯ್ಯೋ ಗುರುಜಿ ಯಾವುದು ಬಣ್ಣಂಗೆ ಅನುಭವಿಸಬೇಕು, ಅನುಭವಿಂಚಾಲಿ. ಯು ಹ್ಯಾವ್ ಟು, ಯು ಆರ್ ಕರ್ಸ್, ಯು ಹ್ಯಾವ್ ಟು ಟೇಕ್ ದ್ಯಾಟ್. ಹೌದು, ಅದಿದೆ. ತಟ್ಕೊಳ್ಳಲ್ಲ ನೀವು ಮಕ್ಕಳು, ನೀವು ತುಂಬಾ ಪೆದ್ದು ಮಕ್ಕಳು, ಪುಟ್ಟು ಮಕ್ಕಳು, ನೀವು ಗಾಬರಿ ಪಟ್ಬಿಡ್ತೀರಿ. ನೀವು ತುಂಬಾ ದೊಡ್ಡವರು ಇದು ಮಾಡ್ಕೋತಾರ. ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ, ಬೆರಳು ತೆಗೀರಿ ಅಂದ್ರೆ ತೆಗಿತಾರೆ, ಈ ಕಾರ್ಯ ಮಾಡಬೇಡಿ ಅಂದ್ರೆ ಮಾಡ್ತಾರೆ, ಇದನ್ನ ಮಾಡಿ ಪೂಜೆ ಇಷ್ಟು ದಿನದ ಇಷ್ಟು ದಾನ ಮಾಡಿ ಅಂದ್ರೆ ಮಾಡ್ತಾರೆ, ಮಾಡಿಸ್ತೀವಿ. ಅವ್ರ ಕೈಯಲ್ಲಿ ಹತ್ತತ್ತು ಮಾಡಿಸ್ತೀವಿ, ನಿಮ್ ಕೈಯಲ್ಲಿ ಆಗೋಲ್ಲ. ಹೌದು, ನಿಮ್ ಕೈಯಲ್ಲಿ ಒಂದು ಯಾರೋ ಒಬ್ರು 5 ಜನಕ್ಕೆ 42 ಇಲ್ಲ 48 ಒಂದು ಮಂಡಲ ಪೂಜೆ ಆದಾಗ ಒಂದು ಸುಮಂಗ್ಲಿಗೋ ಈ ತರದ್ದೋ ಕೊಡಿ ಅಂತ ಹೇಳ್ತೇವೆ. ಅವ್ರಿಗೆ ನಿತ್ಯ ಒಂದು 108 ಜನಕ್ಕೆ ನಿತ್ಯ ಪ್ರತಿ ವಾರ ಮಾಡಿಸ್ತೇವೆ, ಮಾಡ್ತಾರ ಅವ್ರು. ಅದ್ ಹೇಳಿದ್ರೆ ಅವರು ನಾವಿನ್ನೂ ಮಾಡ್ತೀವಿ ಹೇಳಿ ಅಂತಾರೆ. ಇದ್ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಈ ಕೆಲಸ ಫಾರಿನಿಂದ, ನೀವು ಇಲ್ಲಿದ್ರೆ ಚೆನ್ನಾಗಿತ್ತು ಬಿಟ್ಟು ಬರ್ತಾರೆ. ನೀವು ನಂಬಲ್ಲ, ಬಂದಿದ್ದಾರೆ, ಗೆದ್ದಿರೋರ್ನ ನೋಡಿದಾನೆ. ಇದು ಬೇಡ, ಇದನ್ ಬಿಟ್ಟು ಇದಕ್ಕೆ ಹೋಗಿ ಅಂದ್ರೆ ಹೋಗಿದ್ದಾರೆ, ಅದಕ್ಕೆ ಅವ್ರು ದೊಡ್ಡವರು. ನೀವು ಹಂಗಲ್ಲ, ಪುಟಾಣಿ ಮಕ್ಕಳು ನೀವು. ನನ್ ಗಾಬರಿ ಪಡ್ತಾನೆ, ಅದಕ್ಕೆ ನಿಮ್ಗೆ ಕೆಲವೊಂದು ಸತ್ಯಗಳು ಹೇಳಕ್ ಗಾಬರಿ ಪಡ್ತಾನೆ. ಆದ್ರೂ ಹೇಳಿದಾಗ ನಿಜ ಗುರುಜಿ, ಹಿಂಗಾಗಿದೆ ಗುರುಜಿ, ಹಿಂಗಾಗ್ಬಿಡ್ತು ಗುರುಜಿ, ಇದಕ್ ದಾರಿ ಇಲ್ವಾ ಗುರುಜಿ. ಅದಕ್ಕೆ ಹೇಳ್ತಿದ್ದಾನೆ, ಸಣ್ಣ ಸಣ್ಣ ಪರಿಹಾರಗಳು ಇಲ್ಲೇ ಹೇಳುತ್ತೆ. ಅಗ್ರಾಣಿತಂ ಬೇಡ, ಇನ್ನು ಮೇಲೆ ಎಲ್ಲಿಂದಲೋ ಕದ್ದು ತಂದ ಮೋಸ ಮಾಡಿ ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ಗಂಡನ ಜೇಬಿನ ದುಡ್ಡು ಹೊಡೆದ್ಬಿಟ್ಟು ಪರ್ಸಲ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಹೂವು ಬೆಳ್ಳಂಬೆಳಿಗ್ಗೆ ತಗೊಬಂದಿಟ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಆಗ್ಬಿಡುತ್ತಾ ಹೇಳಿ. ಹೆಂಡತಿಗೆ ಕೊಡೋ ದುಡ್ಡಲ್ಲಿ ಕೊಡದೆ ಬೆಳ್ಳಂಬೆಳಿಗ್ಗೆ ಶಿವನಿಗೆ ಹೋಗ್ಬಿಟ್ಟು ಓಹಾ ಮಾಲೆ ಶಿವ ತಗೋ, ರಾತ್ರಿ ಎಲ್ಲ ಕುಡಿದು ಹೆಂಡತಿನ ಚಚ್ಚಿ ಮಕ್ಕಳನ್ನ ಆಡಬಾರ್ದು ಮಾತಾಡ್ಬಿಟ್ಟು ಹೋಗ್ಬಿಟ್ಟು ನಾನು ಕಾಳಹಸ್ತಿನಲ್ಲಿ ಕುತ್ಕೊಬಿಟ್ಟು ಇಲ್ಲ ತಿರುಪತಿನಲ್ಲಿ ಕುತ್ಕೊಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿನಲ್ಲಿ ಉರುಳು ಸೇವೆ ಮಾಡಿಬಿಟ್ರೆ ಆಡಬಾರ್ದು ಮಾತನ್ನ ಹೆಂಡತಿನ ಎಲ್ರ ಮುಂದ್ಗಡೆ ಬೈದು ಬಿಟ್ಟು ಇವಳು ಕಟ್ಕೊಂಡವಳು ಇವಳು ಎಷ್ಟು ದಿನ ಇರ್ತಾಳೆ ಅಂದ್ಬಿಟ್ಟು ಇವಳನ್ನ ಓಡಿಸ್ಬಿಡ್ತೀನಿ ಇಟ್ಕೊಂಡವಳ ತರ ಅಂತ ಅಂದ್ಬಿಟ್ಟು ಇವನೇನು ಇವ್ನು ಕಟ್ಕೊಂಡಿರೋದು ಇವನ್ ತಾಳಿ ತೆಗೆದಕ್ಕಿತ್ತು ಬಿಸಾಕ್ತೀನಂತ ಈಕೆ ಅಂದ್ಬಿಟ್ಟು ಇವನೇನು ಹೆತ್ತವನಂತೆ ಒಟ್ಟು ಇವನ್ ಅಂದ್ಬಿಟ್ಟು ಅಲ್ಲೆಲ್ಲ ಉರುಳಾಡ್ಕೊಂಡು ಬಂದ್ಬಿಟ್ರೆ ದೇವ್ರ ಎದ್ದು ಬರ್ತಾನೆ. ಅಗ್ರಾಣಿತಂ ಅಂದ್ರೆ ಇದೆ ದುರ್ಗಂಧಂ, ಮನಸ್ಸು ದುರ್ಗಂಧ, ಮಾತು ದುರ್ಗಂಧ, ವ್ಯವಸ್ಥೆ ದುರ್ಗಂಧ, ಪೂಜೆಯೂ ದುರ್ಗಂಧವಾದ್ರೆ ಅಯ್ಯೋ ನೆನಪಿಟ್ಕೊಳ್ಳಿ ಮಕ್ಕಳೇ, ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಪುಣ್ಯಕಾಲ ಇರುತ್ತೆ, ಅದನ್ನ ಹನುಮರು ಹೇಳೋದು. ಒಂದು ಯೋಗಿ ಹೇಳಿದ ಮಾತು ಆ ಕ್ಷಣಕ್ಕೆ ನಡೆದಿದ್ದು ಇತಿಹಾಸದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತೋರಿಸುತ್ತೆ. ಯೋಗಿ ಹೇಳಿದ ಆ ದಿನ ಆ ಕ್ಷಣ ನಡೆಯುತ್ತೆ. ರಾವಣ್ ಹಿಂಗೆ ಹೇಳ್ತಾರೆ, ರಾವಣ ಬ್ರಹ್ಮ ನೀನು ನೋಡ್ತಿದ್ರೆ ಅಬ್ಬಾ ಅಂತ ದಿವ್ಯ ತೇಜಸ್ಸು, ಆದ್ರೆ ನಾ ಹೇಳ್ತಿದ್ದೇನೆ ಇವತ್ತಿಗೆ ನಿನ್ನ ಅಂತ್ಯ. ಇದನ್ನ ನೀನ್ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಒಬ್ಬ ಪರಸ್ತ್ರೀ ಪರಕಾಂತೆಯನ್ನ ಅಂತ ಒಂದು ಧರ್ಮ ಚಕ್ರವರ್ತಿ ಆಗಿರ್ತಕ್ಕಂಥ ನನ್ನ ರಾಮಚಂದ್ರ ಪ್ರಭುವಿನ ಧರ್ಮ ಪತ್ನಿ ಇರತಕ್ಕಂಥ ಸೀತಾಮಾತೆಯನ್ನು ಅಗ್ನಿಮಾತೆಯನ್ನೇ ತಂದಿಟ್ಕೊಂಡಿದ್ಯಾ, ಈ ಲಂಕೆ ಸುಟ್ಟು ಹೋಗುತ್ತದೆ ನನ್ನ ಮಾತು ಕೇಳು ಅಂತಾರೆ. ನನಗೆ ಸುಟ್ಟು ಹೋಗುತ್ತೆ ಅಂತಾರೆ, ಇಡ್ರೋ ಬಾಲಕ್ಕೆ ಅಂತಾನೆ. ಲಂಕೆಗೆ ಬೆಂಕಿ ಬಿದ್ದ್ಬಿಡ್ತು ನೋಡಿ. ಯೋಗಿ ಹೇಳಿದ್ದು ಅರ್ಧ ಗಂಟೆ ಆಗ್ಲಿಲ್ಲ, ಇದು ನಡೆಯುತ್ತೆ ನೆನಪಿಟ್ಟುಕೊಳ್ಳಿ. ದುರ್ಗಂಧಂ ಅಗ್ರ ಈ ತರದ್ದನ್ನ ಮಾಡಿಬಿಟ್ಟು ತಗೊಬಂದ್ ದೇವ್ರ ಪೂಜೆ ಇಟ್ಟರೆ ನಿಮ್ಮನ್ನ ಈ ರೀತಿ ಮತ್ತೆ ಮತ್ತೆ ಶತ್ರುಗಳು ಹುಟ್ಕೊಂಡ್ ಬರ್ತಾರೆ. ನಾನಾ ಕೋಟಿ ಪ್ರಾಬ್ಲಮ್. 10 ರೂಪಾಯಿ ಕೊಟ್ಟವನು ಬಂದು 10,000 ತರ ನಿಮ್ ಕುತ್ತಿಗೆ ಮೇಲೆ ಬಂದು ಕುತ್ಕೋತಾನೆ. ಎಚ್ಚರಿಕೆ.
ಕನ್ಫರ್ಮ್ ಹೇಳ್ತಾನೆ, ಎಚ್ಚರಿಕೆ. ಇನ್ನು ಮೇಲೆ ಈ ತರದೊಂದು ಸಣ್ಣ ತಪ್ಪು ಕೂಡ ಆಗಬಾರದು. ಇನ್ನೂ ಹೇಳುತ್ತೆ, ಕರಣೀತಂ ವಿಗಂಧಂ ಚ ತಥೈವ ಚ ಅತಿಪಕ್ವಂ ವಿಷಕ್ಪಂಚ ಮುಕುಳಾನಿ ಚ ವರ್ಜಯೇತ್. ಯಾವ್ಯಾವ್ದನ್ನ ವರ್ಜಿಸ್ಬೇಕು? ನಾವು ನಾವು ಸಾಮಾನ್ಯರಪ್ಪ, ನಾವು ಸಾಮಾನ್ಯರಾಗಿ ಬದುಕೋಣ, ಏನನ್ನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೌದು, ಕೆಲವರು ತುಂಬಾ ಜನ ಹೂ ಮಾರ್ತಿರೋರ್ಗೆ ನೋವಾಗಿರುತ್ತೆ. ಸತ್ಯವಾ ಇಲ್ವಾ ಹೇಳಿ? ನಿಮಗೇ ಗೊತ್ತಿಲ್ಲದೆ ನಿಮ್ ಬಾಯಿಂದ ಸುಳ್ಳು ಬಂದಿರುತ್ತೆ. ಹೌದು, ಪ್ರತಿದಿನ ಯಾರು ಬಂದ್ರು ಎಷ್ಟಕ್ಕ ಹೂ ಅಂದ್ರು, ಅಯ್ಯೋ 300 ರೂಪಾಯಿ ಅಣ್ಣ, ದಮ್ಮಂತ ಹೇಳ್ಬೇಡೋದು. ನಿಜವೇ 300 ಇದೆ, 300 ಹೇಳಿ, ಅದಕ್ಕೊಂದು 50 ರೂಪಾಯಿ ಸೇರ್ಸಿ ಹೇಳಿ. ಹೋಗಿ ಬಂದಿರೋ ಬಸ್ ಫೇರು ಎಲ್ಲ ಇದೆ, ಜಾಸ್ತಿ ಆಗಿದೆ ಅಣ್ಣ, ಇಡ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ದೈವಿಚ್ಛೆ ಇದ್ದಂತ, ಅಣ್ಣ 1 ಮೊಳ ಕೊಡ್ತಿದ್ದೆ, ಇವತ್ತು ಅರ್ಧನೇ ಕೊಡ್ತಿರುತ್ತೆ. ನಿಜಾಯಿತಿಯಿಂದ ಕೊಟ್ಟು ನೋಡಿ, ನೀವು ನಿಜಾಯಿತಿ ಬದುಕು ಹೆಂಗಿರುತ್ತೆ ಅಂತ ತೃಪ್ತಿಯಾಗಿರ್ತೀರಿ. ಇಲ್ಲ, ನಾನ್ ನೋಡಿದಾಗೆ ಹೂ ಮಾರಾಟಗಾರರು ನೆಮ್ಮದಿಯಾಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ಖಂಡಿತ ತುಂಬಾ ಜನ ಕಮೆಂಟ್ಸ್ ಹಾಕ್ತಿರಿ, ಹೌದು ಗುರುಗಳಂತ ನಿಮ್ಮ ಸುತ್ತ ಮುತ್ತ ಮಾಡ್ತಿರ್ತಕ್ಕಂಥ ಹೂವಿನ ವ್ಯಾಪಾರಸ್ಥರನ್ನ ನೋಡಿ. ಇಟ್ ಈಸ್ ಪರ್ಫೆಕ್ಟ್. ಹೇಳ್ತಾನೆ, ನನ್ನ ಅನುಭವ ಇದು. ಅನುಭವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತಾರಲ್ವಾ. ಈ ಸಣ್ಣ ಸಣ್ಣ ತಪ್ಪುಗಳೇ ಉಗುರು ಸುತ್ತುಗಳು, ಬೇರೆ ಬೇರೆ ಕಾಯಿಲೆಗಳು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.